ಆಯ್ತಾ ಅವ್ರು ಮೂವರು ಇದ್ದಾಗಲೇ ಇದೆ. ಫಸ್ಟು ಗಂಡ ಹೆಂಡ್ತಿ ಯಾವಾಗ ಬಂದು ಹೋಗ್ತಾರೋ ಅವಾಗೆಲ್ಲ ಇದೇ ಥರ ಟಾರ್ಚರು. ನಿಮ್ಮ ಅಮ್ಮನ ಜೊತೆ ಮಾತಾಡ್ದಂಗೆ ನಮ್ಮ ಅಮ್ಮನ ಜೊತೆ ಮಾತಾಡೋಲ್ಲ. ಅತ್ತೆ ಕೈಲಿ ಎಷ್ಟು ಮಾತಾಡೋಕ್ಕಾಗ್ತದೆ ಎಷ್ಟು ಮಾತಾಡೋಕ್ಕಾಗ್ತದೆ. ತಿರ್ಗಾ ನಾನು ಹಾಸ್ಪಿಟಲ್ ಮನೆ ಸೈಟ್ ತಗೊಂಡು ಮನೆ ಕಟ್ಟಿಸ್ಕೊಡ್ತೀನಿ ಅಂತ ಎಲ್ಲ ಹೇಳಿದ್ದೆ. ನಿನ್ನ ಮಗನ ಥರ ನಾನೇ ಸಾಕೊಳ್ತೀನಪ್ಪ, ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊ, ಹೊಡಿಬೇಡ ಬೈಬೇಡ, ನಾನು ನಿನ್ನ ಸಾಕ್ತೀನಿ, ನೀನು ದುಡಿಯೋದನ್ನ ನಾನು ಲೆಕ್ಕಕ್ಕೆ ಇಟ್ಕೊಂಡಿಲ್ಲ, ನಾನು ನಿನಗೆ ಸೈಡ್ ತೆಗೆದು ಮನೆ ಕಟ್ಟಿಸ್ಕೊಡ್ತೀನಿ ಅಂತೆಲ್ಲ ಹೇಳಿದ್ದೆ. ನಿಮ್ಮೂರಿಗೂ ಹತ್ರ ಆಗ್ತದೆ, ನಮ್ಗಳಿಗೂ ಹತ್ರ ಆಗ್ತದೆ, ನಮ್ದು ಅರಳೂರು ಅವ್ರದ್ದು ಪುಟ್ಸಂದ್ರ ಇಬ್ರಿಗೂ ಹತ್ರ ಆಗ್ತದೆ, ಮಧ್ಯದಲ್ಲಿ ಇರ್ತೀವಿ. ಯಾತದು ನನ್ನ ಮಗಳಿಗೆ ದಯವಿಟ್ಟು ನಿಂಗೆ ಕೈ ಮುಗಿತೀನಿ, ಹೊಡಿಬೇಡ ಬೈಬೇಡ. ಏನಕ್ಕೆ ಬೈತಿ? ಇನ್ನೂ 22 ವರ್ಷ ಆ ಮಗಿಗೆ ನನ್ನ ಮನೆಯಲ್ಲಿ ಒಂದು ಸ್ಪೂನ್ ಹಿಂಗೆ ಎತ್ತಿ ಹಿಂಗೆ ಇಡಿಸ್ತಿರಲಿಲ್ಲ, ಆ ರೀತಿ ನಾನು ಹಿಡಿಸ್ಕೊಂಡಿದ್ದು. 22 ವರ್ಷ ಒಂದೇ ಒಂದು ಏಟು ಹೊಡೆದಿರಲಿಲ್ಲ, ಒಂದು ದಿನ ಹೋಗೇ ಬಾರಿ ಅಂತ ಏಕವಚನದಲ್ಲಿ ಮಾತಾಡಿರಲಿಲ್ಲ ಸರ್. ನಾವು ಆ ರೀತಿ ಸಾಕಿ ಸಲುಕೊಂಡಿದ್ದು. ಆ ನಟರಾಜ ನನ್ನ ಕ್ಲಾಸ್ಮೇಟು ಹೇಳಿ ಮಾಡಿಬಿಟ್ಟು ಈ ಥರ ತಿರ್ಗಾ ಹೆಣ್ಣು ಕೊಡೋವರೆಗೂ ಪ್ರತಿದಿನ ಫೋನ್ ಮಾಡೋನು ಸರ್ ನಟರಾಜ. ನಾನು ನನ್ನ ಕ್ಲಾಸ್ಮೇಟು ಮದುವೆ ಆದಮೇಲೆ ಒಂದು ದಿನನೂ ಫೋನ್ ಮಾಡಲಿಲ್ಲ. ಒಂದ್ಸರಿ ನ್ಯಾಯ ಮಾಡಿದ್ದ ಅವನೇ ಈ ಮನೆ ಮಾಡಿರೋದು ಅವನೇ, ನಮ್ಗೆ ಗೊತ್ತಿಲ್ಲ. ಈ ಮನೆ ಮಾಡಿಕೊಟ್ಟು 2-3 ತಿಂಗಳಾಯ್ತೇನೋ ಈ ಹಣ ಮಾಡಿಬಿಟ್ರು. ನನ್ನ ಮಗಳನ್ನ ಆ ಮುಂಡೆ ಮಗನೂ ಸೇರ್ಕೊಂಡು ಹಣ ಮಾಡಿಬಿಟ್ರು. ಅವ್ರ ಮನೇಲಿ ಮಕ್ಕಳಿಲ್ವಾ? ಒಂದೊಂದು ಎತ್ಕೊಂಡಿರ್ತೀವಿ, ಕಾಲದಲ್ಲಿ ಹಿಂಗೆ ಆಗ್ಬಿಟ್ರಿ ಹಂಗಪ್ಪ ಯಾರವ್ವ ನನ್ನವ್ವ ಅಂತ ತರಿಸ್ಕೊಂಡು ಮೊನ್ನೆ ಸೋಮವಾರ ಒಡವೆಗಳೆಲ್ಲ ತಂದು ಕೊಟ್ಟಿದ್ದೀವಿ. ಒಂದೇ ಥರ ಇಕ್ಕೊಳ್ಳೋದು ಬೇಡ ಅಂತ 3 ಜೊತೆ ಒಡವೆಗಳು, ವಾಲೆಗಳು, 2 ಬಳೆಗಳಿಗೂ ಎಲ್ಲ ತಂದು ಕೊಟ್ಟಿದ್ವಿ ಸರ್. ಸರ್ ನಾನು ದುಡ್ಡು ಕಾಸು ಮದುವೆನಲ್ಲಿ 1 ಲಕ್ಷ ಕೊಟ್ಟಿದ್ದು ಖರ್ಚಿಗೆ ಅಂತ ಅಂದ್ಬಿಟ್ಟು ಈ ಸೈಟ್ ಇದರಲ್ಲಿ ಚಿಂಚುಂಗುಪ್ಪೆ ಹತ್ರ ಸೈಟ್ ಅದೇ, ಆ ಸೈಟ್ನಾಗ ಕೊಡ್ತೀವಿ, ಮನೆನೂ ನಿಮ್ಮದೇ, ಇನ್ನು ಆ ದುಡ್ಡೆಲ್ಲ ನಿಮ್ಮದೇ ಅಪ್ಪ, ಈಗ ನಾವಿರೋವರೆಗೂ ನಾವು ಮಡಿಕೊಳ್ತೀವಿ ಅಂತ ಎಲ್ಲ ಹೇಳಿದ್ದು. ಈಗಲೇ ಅದೇ ಇಲ್ಲಿ ಅವನು ಕೆಸು ಮಾಡಿನಲ್ಲಿ ಒಂದು ಸ್ವಂತ ಸೈಟ್ ತಗೊಂಡಿದ್ದ, ಅಲ್ಲಿ ಮನೆ ಕಟ್ಟಬೇಕು. ಅದಕ್ಕೆ ಅವ್ರ ಮಾವೊಂದು ಟಾರ್ಚರು, ಇನ್ನೂ ಸೈಟ್ ಮನೆ ಕಟ್ಟಲಿಲ್ಲ ಮನೆ ಕಟ್ಟಿ ನನ್ನ ತಂಗಿನಲ್ಲಿ ಕರ್ಕೊಂಬಂದು ಇರಿಸ್ಕೊಬೇಕು ಅಂತ ಎಲ್ಲ ಹಿಂಸೆ ಕೊಟ್ಟು ನಾನು ಅಲ್ಲಿ ಪ್ರಾಧಿಕಾರಕ್ಕಾದದೆ. ಒಂದು ಮುಂದೆ ಮಾರಿದ್ರೆ ನಿಮಗೆ ಅನುಕೂಲ ಆಗ್ತದಪ್ಪ, 1-2 ದಿನ ತಡೀರಿ, ಮಾರ್ಬಿಟ್ಟು ನಾನೇ ಕಟ್ಟಿಸ್ಕೊಡ್ತೀನಿ ಹಾಸ್ಪಿಟಲ್ನಲ್ಲಿ ಮನೇನ. ಸಖತ್ ಕಿರುಕುಳ ಸರ್. ಹೇಳಲಿಲ್ವರ ಮದುವೆ ಆಗಿ 1.5 ತಿಂಗಳಿಂದ ಟಾರ್ಚರು, ತಲೆ ಜುಟ್ಟು ತರ್ದಾಕಿ ನೈಟ್ರಲ್ಲಿ ಈಚೆಗೆಲ್ಲ ಎಳ್ಕೊಂಬಂದು ಬಿಟ್ಬಿಟ್ಟವ್ರೆ ಸರ್. ತಾಲಿ ಎಲ್ಲ ಕಿತ್ಕೊಂಡ್ಬಿಟ್ಟವ್ನೆ. ನಾವೆಲ್ಲ ನ್ಯಾಯ ಪಂಚಾಯತ್ಗೆ ಮಾಡಿ ಬಿಟ್ಟಿದ್ದು. ಅವಾಗ ಹೇಳೋರು ಇನ್ನು ಮುಂದೆ ಹಿಂಗಾಗಲ್ಲ, ನಾವು ಚೆನ್ನಾಗಿ ನೋಡ್ಕೊಳ್ತೀವಿ ಅಂತ ಎಲ್ಲ ಹೇಳೋರು. ತಿರ್ಗಾ ಪದೇ ಅದೇ ಥರ ಮಾಡೋನು. ಏನು ಮಾಡೋದು ಸರ್? ತಿರ್ಗಾ ಬೆಂಗಳೂರಲ್ಲಿ ಇರಿಸ್ಕೊಳ್ತೀವಿ ಅಂತ ನಾವು ಏನೋ ಬೆಂಗಳೂರಲ್ಲಿ ಓದಿದ್ದಲ್ವರ, ಒಳ್ಳೆ ಕೆಲಸಕ್ಕೆ ಸೇರಿಸ್ತೀವಿ ನಾವು ಎಲ್ಲ ಇರಿಸ್ಕೊಂಡಿದ್ದು. ತಿರ್ಗಾ ಇಲ್ಲಿ ಊರಿಗೆ ಇಲ್ಲಿ ತುಮಕೂರಿಗೆ ಅವನು ತುರುವೇಕೆರೆ ತಿಪ್ಟೂರು ಕಡೆಗೆಲ್ಲ ಡ್ಯೂಟಿಗೆ ಹೋಗ್ಬೇಕು, ನನಗೆ ಅಪ್ ಆ್ಯಂಡ್ ಡೌನ್ ಮಾಡೋಕ್ಕಾಗಲ್ಲ, ಗಾಡಿ ಓಡ್ಸೋಕ್ಕೆ ತೊಂದರೆ ಆಗ್ತದೆ ಅಂದ್ಬಿಟ್ಟು ಇಲ್ಲಿ ತುಮಕೂರಲ್ಲಿ ಮನೆ ಮಾಡಿ ಅದಕ್ಕಿಂತ ಮುಂಚೆ ಪುಟ್ಸಂದದಲ್ಲಿ ಯಾವುದೋ ಒಂದು ಜಾತ್ರೆ ಇತ್ತು ಅವ್ರ ಮನೆಯಲ್ಲಿ. ಆವಾಗ ಹಿಂಗೆ ಗಲಾಟೆ ಮಾಡಿ ಒಬ್ಳನ್ನೇ ಕಳಿಸ್ಬಿಟ್ಟಿದ್ರು ಬಸ್ ಹತ್ತಿಸಿ. ಅವ್ರ ಮಾವ ಬಸ್ ಹತ್ತಿಸಿ ಅವ್ರ ಮಾವನೇ ಕರ್ಕೊಂಬಂದು ಬಸ್ ಹತ್ತಿಸಿ ಕಳಿಸ್ಬಿಟ್ರು. ನನ್ನ ಮಗಳು $1 ರೂಪಾಯಿ ಕಾಸಿರಲಿಲ್ಲ, ಮೊಬೈಲ್ ಕೆಟ್ಟೋಗದೆ, ಮೊಬೈಲ್ ಇದಾಗ್ತಿರ್ಲಿಲ್ಲ. ತಿರ್ಗಾ ಹಾಸ್ಪಿಟಲ್ಲಿ ಬಸ್ನವ್ರಿಗೆ ಹೇಳಿ ಮೊಬೈಲ್ ರಿಪೇರಿ ಮಾಡಿಸ್ಕೊಂಡು ಬಂದಿದ್ದು. 15 ದಿವಸ ನಾವು ಮನೆಯಲ್ಲೇ ಇರಿಸ್ಕೊಂಡು ಕಳಿಸಿರ್ಲಿಲ್ಲ. ನಾವು ಇಲ್ಲಿ ಹಾಲು ಕೂಸ್ಬೇಕು ಅಂತ ಅವ್ರ ಮಾವ ಹಿಂಸೆ ಇಕ್ಕಿ ಅದೇ ಮೋಹನರಪ್ಪ ಹಿಂಸೆ ಇಕ್ಕಿ ಕರೆಸ್ಕೊಂಡ್ರು. ನಾವು ಬರಲಿಲ್ಲ ಹಾಲು ಉಗ್ಸೋಕ್ಕೆ. ನಮ್ಮ ರಿಲೇಷನ್ ಪ್ರಕಾಶ್ ಅನ್ನೋರು ಅವ್ರ ಜೊತೆ ಮಾಡಿ ಕರ್ಕೊಂಡು ಹೋಗಿ ಅಂತ. ಅವ್ರ ಕೈಲಿ ಇನ್ನೇನು ಇದು ಮಾಡಲ್ಲ, ಚೆನ್ನಾಗಿ ನೋಡ್ಕೊಳ್ತೀವಿ ಅಂತ ಹೇಳಿ ಬಿಟ್ಬಿಟ್ಟು ಅವ್ರು ಬಂದರು. ತಿರ್ಗಾ 10-15 ದಿವಸಕ್ಕೆ ತಿರ್ಗಾ ಅದೇ ಥರ ಗಲಾಟೆ.